ಬೆಂಗಲ್ ಚಂಡಮಾರುತಕ್ಕೆ ಈಗ ಒಂದಷ್ಟು ಜಿಲ್ಲೆಗಳಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಆದರೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇಲ್ಲ ಅಂತ ಘೋಷಣೆ ಮಾಡಲಾಗಿದೆ. ಬೆಂಗಳೂರು ನಗರದಲ್ಲಿ ಎಂದಿನಂತೆ ಸ್ಕೂಲ್ಗಳು ಓಪನ್ ಇರುತ್ತೆ. ಹಾಗಾಗಿ ಯಾವುದೇ ಗೊಂದಲ ಬೇಡ ಬೆಂಗಳೂರಿನ ಸಿಟಿ ಜನರಿಗೆ. ಆದ್ರೆ ಪೋಷಕರು ಎಚ್ಚರಿಕೆಯಿಂದ ಮಕ್ಕಳನ್ನ ಕಳಿಸಬೇಕು. ಯಾಕಂದ್ರೆ ಮಳೆ ಆಗ್ತಿದೆ, ರೋಡ್ಗಳು ಬಹಳ ಸ್ಲಿಪ್ಪರಿ ಆಗಿರುತ್ತೆ, ಹಾಗೆ ರಸ್ತೆ ದಾಟುವಂತ ಸಂದರ್ಭದಲ್ಲಿ ನೀರು ನಿಂತಿರುತ್ತೆ ಬಹಳಷ್ಟು ಕಡೆ. ಅದರಲ್ಲೂ ಕೊಡೆ ಹಿಡಿದು ಮಕ್ಕಳ ಆರೋಗ್ಯ ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಇಂಥ ಶೀತ ವಾತಾವರಣದಲ್ಲಿ ಕೆಮ್ಮು, ನೆಗಡಿ, ಜ್ವರ ಇದೆಲ್ಲವೂ ಕೂಡ ಹೆಚ್ಚಾಗಿರುತ್ತೆ. ಆ ಕಾರಣಕ್ಕೆ ಈ ತಲೆಗೆ ಬೇಕಾಗುವಂಥ ಕ್ಯಾಪ್ಗಳು ಹಾಗೆ ಸ್ವೆಟರ್ಗಳನ್ನು ಹಾಕೋದಿರ್ಬೋದು, ಇದೆಲ್ಲವನ್ನು ಕೂಡ ಸ್ವಲ್ಪ ಆದಷ್ಟು ಮಕ್ಕಳನ್ನ ಬೆಚ್ಚಗೆ ಸ್ಕೂಲಿಗೆ ಕಳಿಸುವಂಥ, ಈಗ ದೃಶ್ಯದಲ್ಲಿ ನೋಡ್ತಾ ಇದ್ರಲ್ಲ ಹಾಗೆ ಅದಕ್ಕೆ ಕಳಿಸುವಂಥ ವ್ಯವಸ್ಥೆಯನ್ನು ಪೋಷಕರು ಮಾಡಬೇಕು ಅಂತ ಸೂಚನೆ ನೀಡಲಾಗಿದೆ. ಯಾಕಂದರೆ ಈ ಆರೋಗ್ಯ ಭಾಳ ಮುಖ್ಯ ಆಗುತ್ತೆ ಈ ಸಂದರ್ಭದಲ್ಲಿ ಮಕ್ಕಳಿಗೆ. ಮಕ್ಕಳನ್ನ ಈಗ ಪೋಷಕರೇ ತಂದು ಭಾಳಷ್ಟು ಮಂದಿ ತಾವೇ ಬಂದು ಬಿಟ್ಟು ಹೋಗ್ತಿರೋದನ್ನು ಗಮನಿಸ್ಬೋದು. ಜೊತೆಗೆ ಈ ರೈನ್ ಕೋಟ್ಗಳನ್ನು ಹಾಕೋದಿರ್ಬೋದು, ಇದೆಲ್ಲವನ್ನು ಕೂಡ ಪೋಷಕರು ಭಾಳ ಎಚ್ಚರಿಕೆ ವಹಿಸಬೇಕು ಅಂತ ಸೂಚನೆ ನೀಡಲಾಗಿದೆ. 6 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಅಂಗನವಾಡಿ LKG UKGಗೆ ರಜೆ. ಉಳಿದ ಹಾಗೆ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಶಾಲಾ ಕಾಲೇಜುಗಳು ಕಂಪ್ಲೀಟ್ ಆಗಿ ರಜೆ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ನಗರ ಹಿಂದೆ ಜೋರು ಮಳೆ ಆದಾಗ ಇಲ್ಲೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ. ಆದರೆ ಈ ಬಾರಿ ತುಂತುರು ಮಳೆ ಆಗಿರುವಂತಹ ಕಾರಣ ಮಕ್ಕಳಿಗೆ ಈಗಾಗಲೇ ಮಳೆ ಕಾರಣಕ್ಕೆ ಹಲವಾರು ರಜೆ ಕೊಟ್ಟಾಗಿದೆ. ಸೊ ಆ ಕಾರಣಕ್ಕೆ ಈಗ ಮಕ್ಕಳಿಗೆ ರಜೆ ಇಲ್ಲ. ಆದರೆ ಪೋಷಕರು ಎಚ್ಚರಿಕೆಯಿಂದ ಕಳಿಸಬೇಕು ಅಂತ ಜಿಲ್ಲಾಧಿಕಾರಿ ಜಗದೀಶ್ ಅವರು ಸೂಚನೆ ಕೊಟ್ಟಿದ್ದಾರೆ. ಪೋಷಕರ ಜೊತೆಗೆ ಶಾಲಾ ಸಿಬ್ಬಂದಿ ಕೂಡ ಮಕ್ಕಳನ್ನ ಪ್ಲೇಗ್ರೌಂಡ್ ಬಿಡುವಂಥ ಸಂದರ್ಭಗಳು ಅಥವಾ ಆದಷ್ಟು ಈಗ ಒಂದಷ್ಟು ಆಕ್ಟಿವಿಟಿ, ಹೊರಗಿನ ಆಕ್ಟಿವಿಟಿಗಳನ್ನು ಕಡಿಮೆ ಮಾಡಿ ಅನ್ನೋದು ಕೂಡ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ.